ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಲೇಟಾಗಿ ಹೋಗಿದೆ. ಯಾಕಪ್ಪ ಅಂತಂದರೆ ನೆನ್ನೆ ಔಟ್ಸೈಡ್ ಹೋಗಿದ್ನಲ್ಲ, ಆ ವಿಡಿಯೋನ ನೈಟು ಬರೋದು ಲೇಟಾಗಿ ಹೋಯಿತು. ಊಟ ಮಾಡಿ ಅದನ್ನು ಎಡಿಟ್ ಮಾಡೋಷ್ಟರೊಳಗೆ ತುಂಬ ಲೇಟಾಗಿ ಹೋಯಿತು. ತಿರ್ಗಾ ಮಲ್ಕೊಂಬಿಟ್ಟಿದ್ದೆ. ತಿರ್ಗಾ ಮಾರನೇ ದಿನ ಅಂದರೆ ಇವತ್ತು ಬೆಳಗ್ಗೆ ಹೋಗಿ ಡ್ಯೂಟಿ ಮಾಡ್ಕೊಂಬರೋದು ಲೇಟಾಯಿತು. ತಿರ್ಗಾ ಆಮೇಲೆ ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಷ್ಟರೊಳಗೆ ಇನ್ನೂ ಲೇಟಾಗೋಯಿತು. ಅದಕ್ಕಿಂತ ಬ್ಯಾಡ್ ನ್ಯೂಸ್ ಏನು ಗೊತ್ತಾ, ಅಪ್ಲೋಡ್ ಮಾಡಿದ್ಮೇಲೆ ಕಾಪಿ ರೈಟ್ ಬಂದ್ಬಿಡ್ತು. ಅದು ಹೆಂಗೆ ಅಂದರೆ 10 ವರ್ಷ ಓದ್ಬಿಟ್ಟು SLC ಫೇಲ್ ಆದಂಗೆ ಪೇನ್ ಆಗುತ್ತೆ ಗೊತ್ತಾ. ಆ ಥರ ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿದ್ಮೇಲೆ ಅದು ಕಾಪಿ ರೈಟ್ ಬಂದ್ಬಿಡುತ್ತೆ ಗೊತ್ತಾ. ಇಲ್ಲಿ ಹಾಕ್ಕೊಂಡು ಚುಚ್ಚಿದಂಗೆ ಆಗುತ್ತೆ. ತಿರ್ಗಾ ಅದನ್ನು ಡಿಲೀಟ್ ಮಾಡಿ, ತಿರ್ಗಾ ನೀವು ನನ್ನ ಟೈಮ್ ಎಷ್ಟು ಬ್ಯಾಡ್ ಇದೆ ಅಂದರೆ ತಿರ್ಗಾ ಅದನ್ನು ಡಿಲೀಟ್ ಮಾಡಿ ತಿರ್ಗಾ ಬೇರೆ ಮ್ಯೂಸಿಕ್ ಹಾಕಿ ತಿರ್ಗಾ ಅಪ್ಲೋಡ್ ಮಾಡಿದ್ರೆ ತಿರ್ಗಾ ಕಾಪಿ ರೈಟ್ ಬಂದ್ಬಿಡ್ತು. ಅಲ್ಲಿಗೇ ಕಾಪಿ ರೈಟ್ ಬಂದರೂ ಬರಲಿ, ರಿಮೂವ್ ಮಾಡೋಣ ಅಂದ್ಬಿಟ್ಟು ಆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ. ಸೊ ಇವಾಗ ನಾನು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿದೆ. ಇವಾಗ ಊಟ ಮಾಡಿಬಿಟ್ಟು ಜಿಮ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಏನು ಮಾಡಿದ್ದಾರೆ ಮನೇಲಿ ನೋಡೋಣ. ಸೊ ಅನ್ನ ಸ್ವಲ್ಪ ಬಿಸಿದ್ದಾರೆ. ಬಿಸಿ ಇದೆ. ಆಮೇಲೆ ಸಾಂಬಾರು ಸ್ವಲ್ಪ ಇದೆ. ಇವಾಗ ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ಜಿಮ್ಗೆ ಹೋಗೋಣ ಬನ್ನಿ. ಗೈಸ್, ಜಿಮ್ ಈ ಥರ ಫ್ರೀ ಆಗಿದ್ರೆ ವರ್ಕೌಟ್ ಮಾಡೋಕ್ಕೆ ಮಾತ್ರ ಒಳ್ಳೆ ಮೂಡು. ಜಿಮ್ಮಲ್ಲಿ ಬರೀ ಕೋಚ್ ಫೋನ್ ನೋಡ್ಕೊಂಡು ಹಿಡ್ಕೊಂಡಿರ್ತಾರೆ. ಅಕ್ಕಿ ಕೊಟ್ಬಿಡ್ತೇನೆ. Few moments later. ಸೊ ಗೈಸ್, ಜಿಮ್ ಮಾಡಿಕೊಂಡು ಹಂಗೆ ನಾನು ಫಸ್ಟು ಲ್ಯಾಬಲ್ಲಿ ಕೆಲಸ ಮಾಡ್ತಿದ್ದೆ ಗೊತ್ತಾ. ಅದು ಕಟ್ಕೆನಹಳ್ಳಿ ಬಸ್ ಸ್ಟಾಪಲ್ಲಿ ಇರೋದು. ಇದು ಸುರೇಂದ್ರಣ್ಣ ಫೋನ್ ಮಾಡ್ತಾನೇ ಇದ್ದರು. ಅಂದರೆ ಒಂದು ಸಲ ಮಾಡಿದರು, ನಾನು ಅವ್ರನ್ನ ಮೀಟ್ ಮಾಡಿ ಸುಮಾರು ದಿನಗಳಾಗಿತ್ತು. ಹಾಗಾಗಿ ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಲ್ಯಾಬೆಲ್ಲ ತೋರಿಸ್ತೀನಿ. ಇದೇ ಲ್ಯಾಬಲ್ಲೇ ನಾನು ಮುಂಚೆ ಕೆಲಸ ಮಾಡ್ತಾಯಿದ್ದಿದ್ದು. ಸಪ್ತಗಿರಿ ಡಯಾಗ್ನೋಸ್ಟಿಕ್. ನೋಡಿ, ಸುರೇಂದ್ರಣ್ಣ ಅಂತ. ನಾನು ಆವಾಗ 1.5 ವರ್ಷ ಇವರೊಟ್ಟಿಗೆ ಕೆಲಸ ಮಾಡಿದ್ದು. ಏನಣ್ಣ ಹೇಳೋಣ ನನ್ನ ಜೊತೆ. ಹಾಂ, ಯಾಕೆ ಏನು ಹೇಳಲ್ಲ? ಹೆಂಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಎಲ್ಲ. ನೋಡಿ, ಇವನು ಹೊಸ ಹುಡುಗ ಒಬ್ಬ ಜಾಯ್ನ್ ಆಗ್ಬಿಟ್ಟಿದ್ದಾನೆ. ಹಾಂ, ಮೇಡಮ್ ಎಲ್ಲ ಚೆನ್ನಾಗವ್ರ? ಅವನು ಯಾವ ಚಡ್ಡಿ ಚೆನ್ನಾಗವಲ್ಲ? ಅಣ್ಣ ಇನ್ನೇನ ನಿಮ್ಮ ಲ್ಯಾಬಲ್ಲಿ ಆಫರ್ ಗಿಫರ್ ಏನೋ ನಡೀತಾ ಇದೆಯಾ? ವಯಸ್ಸಾಯ್ದಂಥವರಿಗೆ ನಿಮ್ಮ ಕಡೆಯಿಂದ ಮಾಡಿಕೊಟ್ರೆ 2500 ಪ್ಯಾಕೇಜ್ ಮಾಡಿಕೊಡ್ತೀನಿ. ಫುಲ್ಲು ಬಾಡಿ ಹೆಲ್ತ್ ಚೆಕಪ್. ಯಾವುದು ಇದೆಲ್ಲ? ಹಾಂ, ನೋಡಿ, ಇಲ್ಲಿಂದ ಮಾಸ್ಟರ್ ಹೆಲ್ತ್ ಚೆಕಪ್ ಕಂಪ್ಲೀಟ್ ಇಷ್ಟು ಟೆಸ್ಟು ಬರೀ 2500ಗೆ ಮಾಡ್ತಾರಂತೆ. ಕಟ್ಕೆನಹಳ್ಳಿ ಸುತ್ತಮುತ್ತ ನಿಯರ್ ಇರೋರೆಲ್ಲ ಬಂದ್ಬಿಡಿ. ಏನಪ್ಪ, ಹೆಂಗೈತೆ ಕೆಲಸ? ಹೊಸ್ದಾಗಿ ಜಾಯ್ನ್ ಆಗಿದೆಯಲ್ಲ ನೀನು, ಹೇಳೋ. ಅವ್ನು ನಗೀತಾನೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗೋಣ. ಸೊ ಗೈಸ್, ಜಿಮ್ಮಿಂದ ಸೀದಾ ಮನೆಗೆ ಬಂದಿದ್ದೀನಿ. ಏನು ಮಾಡಿದ್ದಾರೆ ಅಂತ ನೋಡೋಕ್ಕೆ ಬಂದರೆ ಗೆಣಸು ಬೇಯಿಸಿ ಇಕ್ಕಿದ್ದಾರೆ ನನಗೋಸ್ಕರ. ಸೊ ನಾನು ಯಾವಾಗೂ ಬಿಫೋರ್ ಜಿಮ್ಮೇ ತಿನ್ಬಿಟ್ಟು ಹೋಗ್ತಿದ್ದೆ. ಸೊ ಬಿಫೋರ್ ಜಿಮ್ಮು ಇರಲಿಲ್ಲ, ಆಮೇಲೆ ಜಿಮ್ಗೆ ಹೋದ್ಮೇಲೆ ತಂದು ಬೇಯಿಸಿ ಇಕ್ಕಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅದು. ಸೊ ಇವಾಗ ತಿನ್ನೋಣ ಬನ್ನಿ. ಸೊ ಇವಾಗ ಗೆಣಸನ್ನ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ನೋಡಿ ಗೈಸ್, ಗೆಣಸು ಸಿಪ್ಪೆ ಸುಲಿದ್ಬಿಟ್ಟು ನಮ್ಮಮ್ಮ ತಿಂತವ್ರೆ, ನನಗೆ ತಿನ್ನಿಸ್ತಾ ಇಲ್ಲ. ಸೊ ಅದನ್ನು ಇಸ್ಕೊಂಡು ನಾವು ತಿನ್ನೋಣ ಇವಾಗ. ಚೆನ್ನಾಗಿದೆ.
ಫುಲ್ ತಿಂದಮೇಲೆ ಆಮೇಲೆ ಸಿಗ್ತೀನಿ, ಹಿಂಗೆ ಹಿಡ್ಕೊಂಡಿರೋಕ್ಕಾಗಲ್ಲ. ಸೊ ಗೈಸ್, ಇವಾಗ ಗೆಣಸೆಲ್ಲ ತಿಂದ್ಬಿಟ್ಟು ನಾಳೆಗೆ ಶೆಡ್ಯೂಲ್ ಹಾಕಿದ್ದಾರೆ. ಅವ್ರಿಗೆ ಕಾಲೆಲ್ಲ ಮಾಡಿ ರಿಮೈನಿಂಗ್ ಕಾಲೆಲ್ಲ ಮಾಡಿ ಇವಾಗ ಫ್ರೀಯಾಗಿ ಕುತ್ಕೊಂಡಿದ್ದೀನಿ. ಎಲ್ಲೂ ಔಟ್ಸೈಡು ಹೋಗೋದಕ್ಕೆ ಆಲ್ರೆಡಿ ಕತ್ಲಾಗೋಗಿದೆ, ಎಲ್ಲೂ ಹೋಗುವಂಥದ್ದು ಏನಿಲ್ಲ. ಹೀಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ. ರೀಲ್ಸ್ ನೋಡಬೇಕಾದ್ರೆ ಒಬ್ಬ ತಮಿಳಿಯನ್ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಆ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ ನೀವು. குடுக்குற என்ன சொல்ற தெரியுமா, பெங்களூர்ல தமிழ் நிரம்பிட்டாங்க அப்படிங்கிற ஏதாவது வரலாறுங்கிற பெங்களூர்ல கிருஷ்ணகிரி தாங்க எனக்கு தெரியும். ஆமாங்க, பெங்களூர்ல தமிழ நிரம்பிட்டாங்கல்ல. ஆமா, வரலாற்று அறிவு இருக்கு இந்த கருத்து தெரியுமா? ஏன் என்ன? ஆமா உண்மை. பெங்களூர் எவன் ஊரு? பெங்களூர் எவன் ஊரு? எவன் இருப்பாங்க? பெங்களூர் எவன் ஊரு? சொல்லுங்க. பெங்களூர் கர்நாடக மாநிலமா தமிழ்நாடு மாநிலமா? எவன் எடுத்து கொடுத்தது? பெங்களூர்ல உங்களுக்கு ஒரு வரலாறு சொல்றேன். கொடுத்தது வாங்குனதெல்லாம் இப்ப வேண்டாங்க. இருங்க, நான் வரலாறு பதிவு பண்ணி ஆகணும். மதேஷ், வரலாறு உண்மையான பேர் என்ன தெரியுமா? சொல்லுங்க. வெண்காலூர். வெண்காலூர்னு என்ன பொருள் தெரியுமா? வெள்ளை மேகங்கள் சூழ்ந்த பகுதி. இந்த வெண்காலூர்ங்கிற தூய தமிழ் ஊரை பெங்களூர்னு மாத்தி, அதையும் பேரு ஸ்பெல்லிங்லாம் லொட்டு லொச்சுக்கலாம் மாத்தி இன்னைக்கு பெங்களூர்னு மாத்தி வச்சிருக்கீங்க. ಸೊ ಗೈಸ್, ನೋಡಿದ್ರಲ್ಲ, ಇವನು ಯಾರು ಅಂತ ನನಗೂ ಗೊತ್ತಿಲ್ಲ. ನಾನು ಹೀಗೆ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೇ ಬಂದಿದ್ದು ವಿಡಿಯೋ. ನನಗೆ ತಮಿಳ್ ಪೂರ್ತಿಯಾಗಿ ಬರಲ್ಲ, ನನಗೆ ತಮಿಳು ಅಷ್ಟು ಕ್ಲೀನಾಗಿ ಬರಲ್ಲ. ಬಟ್ ಅವರಿಬ್ಬರು ಕನ್ವರ್ಜೇಷನ್ನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಆ ರೀಲ್ಸ್ ಪೂರ್ತಿಯಾಗಿ ನಾನು ಬರೀ ಅಷ್ಟು ಶಾರ್ಟಾಗಿ ಬಂದಿದ್ದು. ಅವ್ರ ಯೂಟ್ಯೂಬ್ ಚಾನಲ್ ಏನೋ ಇದ್ದರೆ ಹೋಗಿ ನೋಡ್ಬೇಕಂತ ನೋಡಿದೆ. ಅಲ್ಲಿ ಯಾವುದು ಬೇರೆ ವೀಡಿಯೋಗಳು ಸಿಕ್ಕಿಲ್ಲ ನನಗೆ. ಅದು ಯಾವುದು ಟ್ರೋಲ್ ಪೇಜಲ್ಲಿ ಬಂದಿದ್ದು ಅನಿಸುತ್ತೆ. ಅದು ನನಗೆ ಅವ್ರ ಭಾಷೆಯಲ್ಲಿ ಅರ್ಥ ಆಗಿದ್ದು ಒಂದೇ ಅಂದರೆ, ನಾನು ಅದು ನೋಡಿದ ತಕ್ಷಣ ಅನಿಸೋದೇನು ಅಂದರೆ, ಬ್ಯಾಂಗ್ಳೂರು ಯಾವನ್ ಕೊಟ್ಟಿದ್ದು, ಬ್ಯಾಂಗ್ಳೂರು ಯಾವನ್ ಊರು ಅಂತ ಇವನು ಯಾವ ರೋಸ್ಟಲ್ಲಿ ಮಾತಾಡ್ತಿದ್ದಾನೆ ಅಂದರೆ, ಬ್ಯಾಂಗ್ಳೂರೇನೋ ಇವ್ರ ಅಪ್ಪನೋ ಯಾವ ಎಡ್ತಿ ಕೊಡ್ತಿದ್ದೆ ಅಂದರೆ, ಇವಂಗಪ್ಪ ಏನೋ ಎಡ್ತಿ ಕುಡ್ಕಲೆ ಅಂದರೆ, ನಿಮ್ಮಪ್ಪ ಏನು ಎತ್ತಿ ಕೊಟ್ಟಿಲ್ಲಪ್ಪ, ನಿಮ್ಮ ತಮಿಳ್ನಾಡು MGR ಅವರೇನೋ ಎತ್ತಿ ಕೊಟ್ಟಿಲ್ಲ, ಆಮೇಲೆ ನಿಮ್ಮ ಕರುಣಾನಿಧಿ ಸ್ಟಾಲಿಂಗು ಅವರೇನೋ ಅವ್ರ ಪಂಚೆಯಿಂದ ತೆಗೆದು ಜೇಬಿಂದ ಎತ್ತಿ ಕೊಟ್ಟಿಲ್ಲ ಗುರು, ಸರಿನಾ? ಇವನು ಯಾರು ಅಂತಲೂ ಗೊತ್ತಿಲ್ಲ. ಬಟ್ ಅದು ಯಾವುದೋ ಟ್ರೋಲ್ ಪೇಜಲ್ಲಿ ಬಂದಿದ್ದು. ಇವನು ಬೆಂಗಳೂರು ಹಿಸ್ಟ್ರಿ ಏನು ತಿಳ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ನನಗೂ. ನಾನು ತಿಳ್ಕೊಂಡಿರೋದು, ಬೆಂಗಳೂರನ್ನು ಕಟ್ಟಿರೋದು ಕೆಂಪೇಗೌಡರು ನಿರ್ಮಾಣ ಮಾಡಿರೋದು ಈ ಬೆಂಗಳೂರನ್ನ. ಇದನ್ನು ಫಸ್ಟ್ ಇದ್ರ ಹೆಸರು ಬೆಂದಕಾಡೂರು ಅಂತಿತ್ತು. ಆಮೇಲೆ 2014 ನವೆಂಬರ್ 1ನೇ ತಾರೀಕು ಫಸ್ಟ್, ಆಮೇಲೆ ಬ್ಯಾಂಗ್ಳೂರು ಅಂತ ಕರಿತಾಯಿದ್ರು. 2014ರಲ್ಲಿ ನವೆಂಬರ್ 1ನೇ ತಾರೀಕು ಬೆಂಗಳೂರು ಅಂತ ತಿರ್ಗಾ ಮರುನಾಮಕರಣ ಆಯಿತು. ಇದು ಬೇಸಿಕ್ಕಾಗಿ ಇಷ್ಟು ಗೊತ್ತಿರೋದು. ಇದ್ರ ಹಿಂದೆ ಏನಿದೆ ಅಂದರೆ, ಇದು ಈ ಕಡೆ ಇರೋರು ಕರ್ನಾಟಕನೇ, ತಮಿಳ್ನಾಡೇ, ತಮಿಳ್ ಲ್ಯಾಂಗ್ವೇಜೇ, ಕನ್ನಡ ಲ್ಯಾಂಗ್ವೇಜೇ. ಇವನು ಅಗ್ರೆಷನಲ್ಲಿ ಏನು ಯಾವ ಹಿಡಿದು ಕೊಡ್ತದೆ, ಬ್ಯಾಂಗ್ಳೂರಲ್ಲಿ ತಮಿಳ್ನಾಡವ್ರು ಜಾಸ್ತಿ ಇದ್ದಾರೆ ಅಂತಲ್ಲ, ಎಲ್ಲ ಸ್ಟೇಟಲ್ಲಿರೋರು ಜಾಸ್ತಿ ಜನನೇ ಇರೋದು. ಅಂದರೆ ಎಲ್ಲ ಸ್ಟೇಟ್ಗಳಿಂದ ಬಂದವರೆಲ್ಲ ಎಲ್ಲ ಕಡೆಯಿಂದ ಹುಡುಕಿದ್ರು ಎಲ್ಲ 20% ಜನ ಸಿಕ್ಬಿಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ. ಬಿಹಾರಿಂದ ತಗೊಬೋದು, ಆಮೇಲೆ UP ಇಂದ ತಗೊಬೋದು, ತಮಿಳ್ನಾಡು ತಗೊಬೋದು, ಆಂಧ್ರ ತಗೊಬೋದು, ಎಲ್ಲ ಕಡೆಯಿಂದ ಬಂದಿರೋರು ಇಲ್ಲಿದ್ದಾರೆ. ಬಟ್ ಅದು ಇಶ್ಯೂ ಅಲ್ಲ. ಬರೋರು ಬಂದ್ಬಿಟ್ಟು ಇದು ನಾನು ಕೊಟ್ಟಿದ್ದು, ಇವನು ಮಾತಾಡ್ತಾ ಇರೋ ರೀತಿ ಯಾವ ಎಡ್ತು ಕೊಡ್ತಂದು ಅಂದರೆ, ಏನೋ ಇವ್ರು ಎತ್ತಿ ಕೊಟ್ಟಿರೋ ಥರ ಕರ್ನಾಟಕಕ್ಕೆ. ಅವನ ಎದುರುಗಡೆ ಇರೋನು ಕೇಳ್ತಾನೆ ಏನಂತ, ಯಾವನ್ ಕೊಟ್ಟಿದ್ದು ಬಿಟ್ಟಿದ್ದು ಅದು ಬೇಡ, ಬೆಂಗಳೂರು ಇವಾಗ ಕರ್ನಾಟಕದವ್ರದ್ದೆ ಅಂತ ಅವ್ನು ಹೇಳ್ತಾ ಇದ್ರೆ, ನಿಮ್ಗೆ ಅದಲ್ಲ ಅಂತ ಇವನೇ ಅವ್ರಿಗೆ ವಿರೋಧ ಮಾಡ್ತವನೆ. ಬ್ರೋ, ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂದರೆ, ನೀನೇನು ಎತ್ತು ಕೊಟ್ಟಿಲ್ಲ ಅಂದರೆ, ನಿಮ್ಮ ತಮಿಳ್ನಾಡಲ್ಲಿ ಏನೋ ಒಂದು ಪಾರ್ಟ್ ಇತ್ತು ಬೆಂಗಳೂರು ಅನ್ನೋದು, ಅದನ್ನು ತೆಗ್ದು ಕರ್ನಾಟಕ ಮಧ್ಯೆ ನೀವು ಇಟ್ಟಿಲ್ಲ. ಹಾಗಿಟ್ಟಿದ್ರೆ, ಆಗ ನೀವು ತೆಗೆದು ಕೊಟ್ಟಿದ್ರೆ ಆವಾಗ ನೀವು ಹೇಳ್ಬೋದು, ಓ ಹೌದು ಅದು ನಾವು ಕೊಟ್ಟಿದ್ದು ನಿಮಗೆ ಅಂತ ಹೇಳ್ಬೋದು. ಇಲ್ಲ ಅಂದಮೇಲೆ ಮುಚ್ಕೊಂಡಿರಬೇಕು. ಏನೋ ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು, ಅದೇನು ನಿಮಗೆ ಸಂಬಂಧಪಟ್ಟಿದ್ದಿದ್ರೆ ನೀವು ಮಾತಾಡಬೇಕು. ಯಾವ ಎಡ್ತೆ ಕೊಡ್ತಂದು ಅಂದರೆ ನೀನು ಕೊಟ್ಬಿಟ್ಟ, ಇಲ್ಲ ತಾನೇ? ನೋಡಿ, ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಕರ್ನಾಟಕದಲ್ಲಿರೋರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನೇನು ಹೊರಗಡೆ ಹೋಗೋ ಆಲ್ರೆಡಿ ಕತ್ಲಾಗೋಗಿದೆ. ಸೊ ಈ ವಿಡಿಯೋನ ಆದಷ್ಟು ಎಲ್ಲ ಕನ್ನಡದವ್ರಿಗೂ ಶೇರ್ ಮಾಡಿ.
ನಂದು ಈ ವಿಡಿಯೋ ಹಾಕಿದ್ನಲ್ಲ ಅಟ್ಲೀಸ್ಟ್ ಅಲ್ಲಿಂದನಾದರೂ ಶೇರ್ ಮಾಡಿ. ನಾನೇನೋ ತಪ್ಪು ಮಾತಾಡಿದರೆ ಹೇಳಿ. ಓಕೆ, ಬಾಯ್ ಬಾಯ್.